ಈಗ ಎದ್ದು ಹೊರಗೆ ಬಂದೀನಿ ರೀ. ಟೈಮ್ 6 ಆಗೈತಿ. ಪಿಯುಷಿನ ಕಾಲ್ ಮಾಡಿಲ್ಲ. ಪಿಯುಷಿಗೆ ಕಾಲ್ ಮಾಡ್ತೀನಿ. ಆಡ್ದ ನೋಡೋಣ್ರಿ ಎಲ್ಲಿ ಹೋಗ್ಬೇಕಂತೇಳಿ. ಇನ್ನು ಕೆಲಸ ಭಾಳ ಐತಿ. ನಿನ್ನೆ ದಿನ ಬಿರಿಯಾನಿ ಪಾರ್ಟಿ ಮಾಡಿದ ಬ್ಲಾಗ್ ಎಡಿಟ್ ಮಾಡಬೇಕು. ಅದನ್ನು ಎಡಿಟ್ ಮಾಡಿಲ್ಲ. ಅದು ಇವತ್ತು ಸಂಜೆಗೆ ಬಿಡ್ತೇನೆ ರೀ. 4ಕ್ಕೆ ಅದು ನೋಡೋಣ್ರಿ. ಪಿಯುಷ್ ಕಾಲ್ ಮಾಡಿ ಏನು ಹೇಳ್ತಾನೆ. ಕಾಲ್ ಮಾಡಿದ್ದಾರೆ ಪಿಯುಷ್ ಬರತ್ತಾನಂತ. ಪಿಯುಷ್ ಬಂದ ಮ್ಯಾಗ ನೋಡೋಣ ಎಲ್ಲಿ ಹೋಗ್ಬೇಕಂತೇಳಿ. ಮತ್ತು ನಮ್ಮ ಬ್ಲಾಗ್ ಹೆಂಗಿರ್ತೈತೆ ಅಂದ್ರೆ ಅರ್ಧ ಮಂದಿ ಹಾಸಿಗೆ ಅಂದು ಹೇಳೋಕ್ಕಿಂತ ಮೊದಲೇ ನಮ್ಮ ಬ್ಲಾಗ್ ಮಾಡಿ ಎಡಿಟ್ ಮಾಡಿ ನಾವು ವಿಡಿಯೋ ಹಾಕಿಬಿಟ್ಟಿರ್ತೀವಿ. ಅವಾಗ ಅರ್ಧ ಮಂದಿ ಎದ್ದಿರ್ತಾರೆ ಹಾಸಿಗೆ ಅಂದು. ಮುಂಜಾನೆ ಹೇಳಂದ್ರೆ ನಮ್ಮ ಬ್ಲಾಗ್ ಚಾಲು ಆಗಿಬಿಡ್ತೈತಿ. ಹಾಯ್ ನಾನು ಇದ್ಗನ್ನೇ ಅದಾವ. ನಿನ್ನೆ ಅವು ಹೇಗಿಟ್ಟಿದ್ದು ಅವು ಬಿರಿಯಾನಿ ಪಾರ್ಟಿ ಮಾಡಕ್ಕೆ ಹೊರಗೋಗಿವಿ. ನೋಡಿಲ್ಲ, ಎಡಿ ಹೊಡೆದು ಬಿಟ್ಟವು. ಹಿಂಗೆ ಅವು ಮಾಡ್ತಿರ್ತಾವೆ ರೀ. ಅವು ತಿಳಿಯಲ್ಲ. ನಾವು ವಿಚಾರ ಮಾಡಿ ಹೋಗ್ಬೇಕಾಗಿತ್ತು. ಈಗ ತತ್ತಿ ತೆಗೆದಿಟ್ಟು ಹೋಗ್ಬೇಕಾಗಿತ್ತು. ನಾವು ಹಂಗೆ ಹೋಗೀವಿ. ಸೊ ಹಿಂಗಾಗಿ ಮತ್ತು ಗೈಸ್ ಇದು ನೋಡಿ, ಇದು ನಾವು ಫ್ರಿಜ್ಜಿಂದ ಇದು ಐತಿ. ಇದು ನಾವು ಇದನ್ನು ಫಸ್ಟ್ ಫಿಶ್ ಸಲುವಾಗಿ ತಂದಿದ್ವಿ. ಬಟ್ ಈಗ ಇದನ್ನು ಯಾರ ದೊಡ್ಡ ಪ್ರಾಣಿ ನೀರು ಕುಡ್ಲಿ ಅಂಥೇಳಿ ಇದನ್ನು ಕನ್ವರ್ಟ್ ಮಾಡೀವಿ. ನೀನೇನೇ ಮಾಡೀವಿ ಇದನ್ನು. ಈಗ ಆಲ್ರೆಡಿ ನಾವು ಒಂದು ಇದು ಮಾಡಿದ್ವಿ ಇಲ್ಲಿ. ನಮ್ಮ ಆಸ್ಕರ್, ರಾಕ್ಯಾ ಮತ್ತು ಬೇರೆ ರಗಡ್ ನಾಯಿ ಬರ್ತಾವ್ರಿ ಇಲ್ಲಿ. ಅಂದರೆ ಇಲ್ಲಿ ಸುತ್ತಮುತ್ತ ಎಲ್ಲಿ ನೀರಿಲ್ಲ. ಸೊ ಇದೊಂದು ನೀರು ಕುಡಿಯೋಕೆ ಅನುಕೂಲ ಮಾಡಿಟ್ಟಿವಿ. ನೀವು ನಿಮ್ಮ ಮನೆಗೆ ಹೋಗಿ ಕಡೆ ಮಾಡಿರಿ. ಪಾಪ ಅವು ಮೂಗು ಜಾನವ್ರು ಎಲ್ಲಿ ನೀರು ಸಿಗಲ್ಲ ಅವಕ್ಕೆ. ಗೈಸ್ ಪಿಯುಷ್ ಬಂದಾನ. ನೋಡ್ಬೋದು ಕೂತಾನೆ ಹಂಗೆ. ಮೊಬೈಲ್ ತೊಗೊಂಬಂದಾನ. ಅವನು ಬ್ಲಾಗಿಂಗ್ ಮಾಡೋ ಮತ್ತು ಅವನು ಮಾರ್ಸೇ ಬಿಡ್ತೀನಿ ರೀ. ಇನ್ನೊಂದು ವಾರ ಅಲ್ಲ, ಇನ್ನೊಂದು 2 ದಿವ್ಸನಾಗ ತಿಂಡಿ ಬಿದ್ದವ್ರು ಬಿಟ್ಟು ಮಗನೆಲ್ಲ. ಈಗ ಆಲ್ರೆಡಿ ಒಬ್ಬದ ನೋಡ್ರಿ ಬ್ಲಾಗರ್ಸ್ ನಿಂತಾನ ಇಲ್ಲಿ ಇವನಿಗೆ ದಂಡಿಗೆ ಹಚ್ಚಿವ್ರಿ. ದೂರ ಸರ್ದ್ ಬಿಟ್ಟೇನ್ರಿ. ಐಡಿನ್ ಡಿಲೀಟ್ ಮಾಡಿಬಿಟ್ಟೀನಿ. ಫೋನ್ ಮಾರಿ ಬಿಟ್ಟೇನ್ರಿ. ಇವ್ರು ಅಂಜಿಕೆ ಸಲ ಈಗ ನಮ್ಮ ನಿನ್ನೆ ಏನ್ ಮಾಡ್ಯಾನ್ರಿ, ನಮ್ಮ ಸುಮಿತ್ ಫೋನ್ ಮಾರ್ಯಾನಲ್ಲ, ಅದ್ರ ಖುಷಿ ಒಳಗೆ ಇವತ್ತು ಮೌಂಟೇನ್ ಡ್ಯೂ ತರಾಕ್ ಹೊಂಟಿವ್ರಿ. ಇಲ್ಲ ಬಾಗ್ಲ ಹಾಕ್ಲಾರ್ದೆ ಹೊಂಟಿವಿ ನಾವು. ಇದು ಆಟೋಮೆಟಿಕ್ ಇಲ್ಲೇನ ಮನೆ ಬಾಗ್ಲ ಕೊಂಡೆ ಬರೀ ಕೊಂಡ ಮೌಂಟೇನ್ ಡ್ಯೂ ಕುಡಿಯಾಕ ನಾವ್ ಕಡೆ ಅಂದ್ರೆ ಇದಕ್ಕೆ ಹೋಗ್ಬೇಕು ನೋಡ್ರಿ ಗೈಸ್. ನಿನ್ನೆ ಹೇಳಿ ಕಾಣತಿದ್ದು ತಕೊಂದಿನಿ ಹೆಂಗ್ ಕಾಣತಾವ. ಏನ್ ಮೌಂಟೇನ್ ಕೂಡ ಬೇಲ್ಟಿ ಕಡೆ ಹೋಗ. ಹೌದು, ಅಲ್ಲಿ ಸಿಗುತ್ತೆ. ಅಲ್ಲಿ ಪ್ಯೂರ್ ಮೌಂಟೇನ್ ಡ್ಯೂ ಅಣ್ಣ. ಬಿಳಿ ಮೌಂಟೇನ್ ಡ್ಯೂ ಇವ ಹೇಳುದು ನಾನೇ ಕೊಡ್ತಿಲ್ಲ. ಅಂತ ಮೌಂಟೇನ್ ಡ್ಯೂ ಅಲ್ಲ ನೋಡ್ಬೋದು. ಈಗ ನಾವು ಹೊಂಟಿವಿ. ಪಿಯೂಷ್ ಭಾಯಿ ಫುಲ್ ವೈಟ್ ಅಂಗಿ ಹಾಕೊಂಡ್ ಬಂದಾನ. ಅಂದ್ರೆ ನಾ ಗೈಸ್ ಕಮೆಂಟ್ ಮಾಡಿ 3 ಮಂದಿ ಒಳಗ 3 ಏನು ಬೈಯೋದಿತ್ತಂದ್ರ ಕಮೆಂಟ್ ಬಾಕ್ಸ್ ಖುಲ್ಲಾ ಇರ್ತೈತಿ. ಫುಲ್ ಬೈದ್ ಬಿಡ್ರಿ. ನೋಡ್ರಿ ಬೈರಿ ನೀವೇ ಜಡ್ಜ್ ಮಾಡ್ರಿ 3 ಮಂದಿ ಒಳಗೆ ಯಾರು ಸ್ಮಾರ್ಟ್ ಅದಾರು. ಸುಮ್ಮನೆ ಸರಿ ಅಪ್ಪಿಗೆ ಹುಡುಗ ಚಲೋ ಅದನ್ರಿ. ಗುಣ ಸುಮಾರು ಅದಾವು. ಅದಕ್ಕೆ ನೋಡೋಣ್ರಿ. ಮೌಂಟೇನ್ ಡ್ಯೂ ದೊಡ್ಡದಿತ್ತ ದೊಡ್ಡ ಹೋಗ್ತಿವತ್ತ. ಇದು ದೊಡ್ಡ ತವನೇನ ಮತ್ತೆ 10 ರೂಪಾಯಿ ಅದೇನು. ಇದು ರೂಪಾಯಿ ಪೆಪ್ಸಿ ಕೊಡು ಸುಮ್ಮ. ನೋಡ್ಬೋದು ಗೈಸ್. ಇವ ಹಿಂಗ್ ಮಾಡ್ತಾನ ಅಂತ ಹೇಳಿ ಬ್ಲಾಗ್ ಓಡ್ಲಿಲ್ಲ. ಅದಕ್ಕೆ 4,000 ರೂಪಾಯಿ ರೀಚ್ ಆಗೈತೆ. 4,000 ರೂಪಾಯಿ ರೊಕ್ಕ ರೀಚ್ ಹೆಂಗ ಆಗ್ತದ? 4,000 ರೂಪಾಯಿ ಯೂಸ್ ತಾನು. ಮುಂದೆ ನಾ ಇದು ಮಾಡಕ್ ಹೋಗಲ್ಲ. ಇಂತಾರ ರಗಡ್ ಮಂದಿ ರಗಡ್ ಜೀವನ ಬಂದ್ ಯಾರು. ಅದಕ್ಕೇನ ಅಂಜಿಕಿಶನ್ ಮೊಬೈಲ್ ಮಾರ್ಯಾನು. ನಾನು ಏನ್ ತಿಳಿದ ಅಪ್ಪಿನಿ ಮನುಷ್ಯನ ಶಿವಪುತ್ರ ಕಟ್ ಮಾಡ್ತೇರಿ. ಒಂದು ಎಟ್ಟೆ ಮಾತಾಡ್ಲಿ ಮ್ಯೂಟ್ ಮಾಡ್ಬಿಡ್ತೀನಿ ಇಷ್ಟೇ. ಸುಮಿತ್ ನಂಗೆ ಕೂಡ ತಿಂಡಿಗೆ ಬಿದ್ದು ಮೊಬೈಲ್ ಮಾರಿ ಹೆಂಗ ಅನ್ಸ್ಲಾತೈತಿ. ಹಂಗೇನಿಲ್ಲ, ಸಾಲ ಅಪ್ಪಿ ಅವನ್ ಸಾಲ ಇತ್ತ. ರಾಕೇಶ್ ಅಂಜಿಕ್ ಬಾಳ ಇತ್ತು ನನಗೆ. ಸಾಲ ಇತ್ತ ಮೋರ ಸಾಲಗಾರಿಗೆ ಫೋನ್ ಹಚ್ಚೇನ. ಅದೇ ರೊಕ್ಕ ಇಸ್ಕೋರಿ ಅವ್ನ ಕಡೆ ಗಾಡಿ ಹೇಳ್ಕೊಂಡ್ ಸಾಲ ಬಾಳ ಇತ್ತು. ಅದಕ್ಕ ಫೋನ್ ಮಾರಿ
ಸಾಲ್ಗಾರಿ ಫೋನ್ ಹಚ್ಚಿಕೊಂಡು ಕಾಡ್ರಿ ಅವನಿಗೆ ಅಂತ ಹೇಳಿ ನಾನು ಬೈ. ಹಾ ಹಾ ಈ ಗುಣ ಎತ್ತಿಲ್ಲ ನಂದು. ರಾಮ್ ಅಪ್ಪೋಸ್ ಬಂದ್ರೆ ಹಂಗೆ ಅಪ್ಪಿ ಏನ್ ಹೇಳಿದೆ ನಾನು. ನನ್ನ ಬ್ಲಾಗ್ ಓಡಾನ ಹೊಟ್ಟಿಗೆ ಸತ್ತೈತ್ ನೋಡ್ರಿ ಅನ್ನಾಗ. ನನ್ನ ಬ್ಲಾಗ್ ಕೇ ಮೇಲೆ ಹೊಂಟಾವು. ಅದು ಪೇಂಟರ್ ಮೆಸ್ತ್ರಿ ಅದನ್ರಿ. ಮನಿ ಪೇಂಟ್ ಹೊಡೆಯೋದು ಅಂದ್ರೆ ಹೇಳ್ರಿ ಹೊಡಿತೀನಿ. ಪೇಂಟ್ ಹೊಡಿಯಲ್ರಿ ಮನಿ ಹೊಡಿತಾನ್ರಿ. ಮನಿ ಹೊಡಿತೀರ ಪೇಂಟ್ ಹೊಡ. ಗಾಯ್ಸ್ ಈಗ ಅಂಗಡಿ ಕಡೆ ಬಂದ್ ಮುಟ್ಟಿವಿ. ಅದೇ ಅಂಗಡಿ ಫಸ್ಟ್ ಬ್ಲಾಗ್ನಾಗ ಅಂಕಲಿಗೆ ತೋರಿಸಿದ್ ಗೊತ್ತೇನ್ರಿ. ಅವ್ರದೇ ಅಂಗಡಿಗೆ ಬರ್ತೀವಿ ನಾವು, ಯಾಕಂದ್ರೆ ಅವ್ರ ಕಡೆ ಮೌಂಟೇನ್ ಡ್ಯೂ ಸಿಗ್ತಾವ ಇಲ್ಲಿ. ಈಗ ಮತ್ತೆ ರೋಡಿಗೆ ಹೋಗ್ಬೇಕಾದೈತಿ. ನೋಡೋಣ ಅವ್ರೇ ಅದಾರೋ ಯಾರದಾರೋ ಅಂತೇಳಿ. ನೋಡು ಗಾಯ್ಸ್, ಆ ಪಾಪ ಅನ್ನಾಗ ಸುಮಿತ್ ಹೆಂಗ್ ಕಾಡತಾನು. ಯಾಕಂದ್ರೆ ಅವ್ನು ಬ್ರ್ಯಾಂಡೆಡ್ ಲ್ಯಾಂಬೋರ್ಗಿನಿ ಜಾಕೆಟ್ ಹಾಕೊಂಡ್ ಇವ ತಟ್ ಸುತ್ಕೊಂಡ್ ತಿರ್ಗಾಡೋ ಮಂದಿ ಇದು. ಹಾ ತಟ್ ಸುತ್ಕೊಂಡ್ ತಿರ್ಗಾಡ್ತಿದ. ಗಣಪತಿ ಹೊಟ್ಟಿ ಇಲ್ಲ ಅವ ಅಂಟಿ ಅಂತಲ್ಲ ಅದು ಬಸ್ ಚಲೋ. ಇದು ಎಲ್ಲಿ ನಿನ್ನೆ ಬಸ್ನಾಗ ಒಳ್ಳೆ ಮಾಡ್ಯ ನೀವು. ಗಾಯ್ಸ್ ಮೌಂಟೇನ್ ಡ್ಯೂ ತಗೋ ಪುರ್ಸತಿಗೆ ಸುಮಿತಿಗೆ ಬಿಟ್ಟು ಬಿಟ್ಟಿವ್ರಿ. ಯಾಕಂದ್ರೆ ನಾವು ಒಂದ್ಸತಿ ಬಳಸಿದ ವಸ್ತು ಇನ್ನೊಂದ್ಸತಿ ಬಳಸ್ಲಕ್ ಹೋಗಲ್ಲ. ಕೆಲಸ ಆದ್ಮೇಲೆ ಮುಗೀತು. ಸಿಂಪಲ್. ಈಗ ಅವನಾಗಿ ಬೇಕಂದ್ರೆ ಓಡಿ ಬರ್ತಾನು. ಮನಿ ಹೋಗ್ಬಿಡ್ತಾನ್ರಿ. ಅನ್ನೆಸೆಸರಿನ ಯಾರಿಗೆ ಕ್ಯಾರಿ ಮಾಡಕ್ ಹೋಗಲ್ರಿ ಗಾಯ್ಸ್. ಮತ್ತು ನಿಮ್ಗೆ ಗೊತ್ತಿದ್ದಂಗೆ ನಾವು 1.5 ತಿಂಗಳು ಆದ್ಮ್ಯಾಗ ಏನೈತಿ ಕ್ಯಾಮ್ರಾ ಒಳಗೆ ವಿಡಿಯೋ ಬೇಕತ್ತೈತಿ. ಅದು ಟಾರ್ಗೆಟ್ ಐತ್ರಿ. ಅದಕ್ಕೆ ಏನೈತಿ ಅನ್ಕೋಕ್ ಹೋಗ್ಬೇಡ್ರಿ. ಅದನ್ನೆಲ್ಲ ನೆನಪಾರಿ. ಮತ್ತು ಕ್ವಾಲಿಟಿ ಮ್ಯಾಗ ಹೋಗಕ್ಕೆ ಹೋಗ್ಬೇಡ್ರಿ. ಕ್ವಾಲಿಟಿ ಸರಿ ಇಲ್ಲ. ಚಲೋ ಬರ್ತೈತಿ ಗಾಯ್ಸ್. ಗದ್ದಾರ್ ಬಂದ ಗಾಯ್ಸ್. ನಿನ್ನೆ ಗಾಯ್ಸ್ ಬಿರಿಯಾನಿ ಪಾರ್ಟಿ ಒಳಗೆ ಗದ್ದಾರ್ಗಿರಿ ಮಾಡಿ ನಮ್ಗೆ ಕೂಡ ಬರಲಿಲ್ಲ. ಮೋಸ್ಕಾರ ಏನೋ ಹರಿ ಕೆಲಸ ಇದ್ದಲ್ರಿ ಗಾಯ್ಸ್. ಇವನು ಸುಮ್ಮಲ್ಲಿ ಕೂತಿದ್ದಾರೆ ಫಿಲ್ಟರ್ ಮುಂದೆ. ನೀ 3 ತೊಗೊಂಬಂದಿ. ನಿನ್ನೆ ಗೊತ್ತಾಯ್ತು ಸರ್. ನಂಗೆ ಬೇಕಾ ಈ ಹುಡುಗ ಸರಿ ಇಲ್ಲ. ಗುಣ ಸುಮಾರು ಅದಾವು. ಮೌಂಟೇನ್ ಡ್ಯೂ ಕುಡ್ದು ಇವನೇ ಮತ್ತೆ ಹೊಡೆದವ್ರಿ. ಪಾಪ ಸುಮಿತ್ ಮೌಂಟೇನ್ ಡ್ಯೂ ಬಸೋಣ ಅಂತ ಆಗಲೇ ಇದ್ರಲ್ರಿ ಅವ್ರು ಒಯ್ದು ಬಿಟ್ಟಾರು. ಅದಕ್ಕೆ ಹಬೀಬ್ ತಿನ್ಲತ್ತಾನು. ಪಾಪ ದುಃಖ ಆಗೈತಿ ಸುಮಿತ್ಗೆ. ಜ್ಯೂಸ್ ಬಸವಣ್ಣ ಒಯ್ದಿದ ಅಂತೇಳಿ ಅವನಿಗೆ ರೊಕ್ಕ ಕೊಟ್ಟೈತ್ರಿ ಬೇರೆ ತೊಗೊಂಬ ಅಂತೇಳಿ. ಇದು ಬಸವಣ್ಣ ಕುಡಿದ್ ಬಿಡತ್ತೇಳಿ ಅವ್ನಿಗೆ ರೊಕ್ಕ ಕೊಟ್ಟೈತೆ ಅಂತೇಳಿ. ರೊಕ್ಕ ಕೊಟ್ಟೈತನ ಇಲ್ಲಿ ಇದು ಕುಡಿದ್ ಬಿಡ. ಹಳೆ ಬಟ್ಲಿ ಅವ್ನ ಮನೆ ಮುಂದೆ ಹೋಗುದ್ ಬಿಡೋಣ. ಗಾಯ್ಸ್ ನಿತಿನ್ ಗಾಡಿ ಕೊಡಕ್ಕೆ ಹೊಂಟಾನು. ನಾ ಇಲ್ಲೇ ನಿಂದಿರ್ತೀನಿ. ಇನ್ಸ್ಟಾ ಯಾರ್ಯಾರು ವಿಡಿಯೋ ನೋಡತ್ತಿಲ್ಲ ಸೊ ಪ್ಲೀಸ್ ಯೂಟ್ಯೂಬ್ನಾಗ ನೋಡ್ರಿ. ಇನ್ಸ್ಟಾ ಒಳಗೆ ಎಷ್ಟು ವಿಡಿಯೋ ಮಂದಿ ಸೀನ್ ಆಗಿರ್ತಿಲ್ಲ ಅಟ್ ಯೂಟ್ಯೂಬ್ನಾಗ ಆಗತ್ತಿಲ್ಲ. ನಾವು ಟ್ರೈ ಮಾಡತ್ತೀವಿ. ನಮ್ಮೂನಿ ಬೆಂಬಲ ಕೊಡಿ. ಮೊಬೈಲ್ ನೋಡಿ ಜಡ್ಜ್ ಮಾಡಕ್ಕೆ ಹೋಗ್ಬೇಡ್ರಿ. ಕ್ವಾಲಿಟಿ ಈಗ ಒಂಥರ ಐತಿ, ಮುಂದೆ ಚಲೋ ಆತೈತಿ. ಸಪೋರ್ಟ್ ಮಾಡ್ರಿ. ನಾವು ನೋಡೋಣ ಒಂದು 6 ತಿಂಗಳು ಮಾಡ್ರಿ. 6 ತಿಂಗಳೇನೋ ಏನೋ ಅಲ್ಲಿ ಅಂದ್ರೆ ನೀವು ಅನ್ಫಾಲೋ ಮಾಡಕ್ಕೆ ಬಟನ್ ಇರತ್ತೈತಿ. ಸೊ ಅಲ್ಲಿ ಮಟ್ರ ಇದು ಮಾಡ್ರಿ ಅಂದಿಟ್ಟು. ಗಾಯ್ಸ್ ಇವನಿಗೆ ಬಾರಿಸ್ಬೇಕಂತ ವಿಚಾರ ಐತಿ. ಜಾಗ್ರ ಚಂದ ಕಾಣ. ಇಲ್ಲೇ ಬಾರಿಸ್ಲು ಬೇರೆ ಕಡೆ ಬಾರಿಸ್ಲು ನೀವು ಹೇಳ್ರಿ. ನೀವು ಅಶೋಕ ಆರಿಸ್ಕೊಂತಾನಲ್ಲ ನಮ್ಮ ಪೀರೀಶ್ವರ ಅಣ್ಣ ಭಾರಿ ಒಳ್ಳೆ ಮನುಷ್ಯ. ಮಾಸ್ಕ್ ಯಾಕೆ ಹಾಕೋತಾನಂದ್ರೆ ಮನೇಲಿ ತುಡುಗು ಮಾಡ್ಯಾನು. ಅವ್ರ ಮತ್ತೆ ಅಲ್ಲಿ ನೋಡಿ ಗುರ್ತಿದ್ದಾರೆ ಅಂತ ಹೇಳಿ ಹಂಗೆ ಮಾರಿಗೆ ಮಾಸ್ಕ್ ಹಾಕೊಂಡ್ ನಾನು. ಅಶೋಕ ಮಾಸ್ಕ್ ತೆಗ್ಯಾಲೇನು. ನಿತಿನ್ ಯಾಕೆ ಬರತಾನ ಗೊತ್ತಿಲ್ಲ. ಬಟ್ ಕಾಲ ಕಸ ಬಂದವ್ರು ಬರ್ಲತಾನು. ಒಳ್ಳೆ ಶಂಡ ಇದ್ದಂಗಿದೆಯಲ್ಲ ಗಾಯ್ಸ್. ನಮ್ಮ ನಿತಿನ್ ಏನು ಚಲೋ ಅಂದ್ರೆ ಗೊತ್ತೇನ್ರಿ. ಅವ ಯಾವಾಗ ಬರ್ತಾನ ಹೆಂಗೆ ಬರ್ತಾನ ಗೊತ್ತಿಲ್ಲ. ಬಟ್ ಬರ್ತಾನ. ಬಂದಂದ್ರೆ ಒಂದು ಮಾತು ಫಿಕ್ಸ್ ಇರ್ತೈತಿ. ನಾಷ್ಟ ನನ್ನ ಕಡೆ ತಮ್ಮ ಅಂತ ಹೇಳಿ ನನಗೆ ಅದೇ ಭಾಳ ಖುಷಿ. ಗಾಯ್ಸ್ ನೋಡ್ಬೋದು ಗಾಯ್ಸ್ ನಮ್ಮ ಮುಂದೆ ಹೇಳ್ಯಾನ. ಅದಕ್ಕೆ ನಾ ವಿಡಿಯೋ ಮಾಡಾಕತ್ತೀನಿ ನಂತರ ಏ ಕಾಪಲ್ರಿ ಖುಷಿದಾಗ ಕೊಡಿಸ್ತೀನಿ ಅಂತಿದಾರ್ರಿ. ಅವನೇ ಖುಷಿ ಆಗಿಲ್ರಿ. ಇಲ್ರಿ ಅವನಿಗೆ ಮದುವೆ ಫಿಕ್ಸ್ ಆಗೈತಿ. ಯಾರು ಹೆಣ್ಣು ಕೊಡಾಕ ದಿಕ್ಕಿಲ್ಲ. ಎಲ್ಲ ಫಿಕ್ಸ್ ಆಗೈತಿ. ಸುಮ್ಮರು ಅವ ಬೇಕಂತ ಸುಳ್ಳು ಹೇಳ್ತಾನ್ರಿ. ಅಂದ್ರೆ ಬೇರೆ ಬೇರೆ ಹುಡುಗಿಯರು ಅವನಿಗೆ ಇನ್ಸ್ಟಾ ಲವ್ ಮಾಡಕ್ಕೆ ಚಾಲೂ ಮಾಡ್ಲಿ ಅಂತ ಹೇಳಿ ಇವೆಲ್ಲ ಇವನು ಹಳಿ ನಾಟಕ ಅದಾವ್ರಿ. ಮತ್ತು ಆಮೇಲೆ ಅವ ಮತ್ತೊಂದು ಯಾವ ಹುಡುಗಿ ಸೆಟ್ ಆಗಲ್ಲ. ಅದಕ್ಕೆ ಸ್ವಲ್ಪ ಅನ್ನ ಹುಡುಗ್ಬೇಕಾಗ್ಯಾನ್ರವ. ನಮ್ಮ ಹುಡುಗಿ ಇದ್ರ ನಾವ್ ಹಿಂಗ್ಯಾಕೆ ಹಿಂಗೆ ಮತ್ತೆ ಹುಡುಗಿ ಹುಡುಗನ್ ಟ್ರೈ ಮಾಡಿ ನೋಡ್ಬೇಕು. ಈಗೇನು ಎಲ್ಲ ಕಾಮನ್ ಅಂತ.
ಅವ್ರ ಕೂಡ ಏನು ಕೋಲಾಟ ಆಡುದ ಅದ ನಿಂದು ಅವನು ವ್ಯಕ್ತಿಗಪ್ಪ, ನಾ ಅದನ್ನ ಹೇಳಕ್ ಬರಲ್ಲ. ಹಾ ಹಾ ಈಗ ಮುಂದ ಮದುವೆ ಆದ್ಮೇಲೆ ನೀನೇನು ಕಾಣಲಿಲ್ಲ ಹಾ ಅಂತ ಹುಡುಗನ ಅಲ್ಲ. ಮತ್ ಸ್ಕ್ಯಾನ್ ಮಾಡಲ್ಲ ಹೆಂಗ್ ಗೊತ್ತಾಗಿಲ್ಲ? ಇಲ್ಲ ನಮ್ಗೆ ಪರಿಚಯದಾರ ಯಾರು ಗೊತ್ತಾರ ಗುಡ್ಲಕ್ಕ ಹಾಯ್ ಹಿಂಗ ಮಾಡ್ಬೇಕು ಮಾಡಿದ. ಬಾಳ್ ಒಳ್ಳೆ ಹುಡುಗ ಅಂತ ದೊಡ್ಡ ಒಂದು ರೋಡ್ ದಂಡಿ ಒಂದು ದೊಡ್ಡ ಬ್ಯಾನರ್ ಹಾಕ್ಯಾರ. ಕೈ ಮಾಡ್ತಾರ ಕ್ಯಾಮ್ರಾ ನಡ್ಕೊಂಡ್ ಬಂದಿರ ಅಪ್ಪಿ ಅಂತ ಕೇಳತ್ತಾರ್ರಿ. ಕಾರ್ ಮನೆ ಹಚ್ಚವ್ರಿ, ಬೈಕ್ ಮನೆ ಹಚ್ಚವ್ರಿ. ಭಾಳ ಫೇಮಸ್ ಅದೇನ ಗಾಡಿ ಎಲ್ಲ. ಹಂಗೇನಿಲ್ರಿ ಗೈಸ್, ಎಲ್ಲ ಸುಮಿತ್ ಫೇಮಸ್ ಅದನ್ರಿ. ಇಲ್ಲಿ ಬರೀ ಹೆಸರು ಸಾಕ್ರಿ. ನಿಜ ಹೇಳ್ಬೇಕಂದ್ರೆ ಸುಮಿತ್ ಭಾಳ ಫೇಮಸ್ ಅದನ್ರಿ. ಎಲ್ಲಾ ಬಸ್ ಕೈ ಬಿಡ್ಕೊ ತಿರ್ಗಾಡ್ತಾನ್ರಿ. ಸೊ ಇಲ್ಲಿ ಎಲ್ಲಾ ಮಂದಿ ಗೊತ್ತಾಗ್ಬಿಟ್ಟಾರ್ರಿ. ಅವ ಈ ರೂಟ್ಲೆ ಬಂದ ಬಸ್ ಆ ರೂಟ್ಲೆ ಹಾಸ್ಕೊಂಡ್ ಹೋಗ್ಬಿಡ್ತಾನೆ. ಫೇಮಸ್ ಅದಾನ, ಯಾಕಂದ್ರೆ ಮನೆ ನೀರ್ ಹಾಕ್ತಾನ್ರಿ. ಬರ್ರಿ ನಮಗೂ ಹಾಕ್ತೇವತ್ತ. ನಾನು ಫೇಮಸ್ ಅದೇನ್ರಿ. ನೀರ್ ಇವ ಹಾಕೋದು ನೀರ್ ತೆಗದಾರ ಗೈಸ್. ಈಗ ನಿನ್ನೆ ಅಂದ್ರು ಬಿರಿಯಾನಿ ಮಾಡ್ಕೊಂಡ್ ತಿಂದ್ವಿ ಸಂಡೇ. ಮತ್ತ ಈಗ ನೆಕ್ಸ್ಟ್ ಏನ್ರಿ ಇದ್ರೆ ನಿಮ್ಮ ಐಡಿಯಾ ಏನ್ರ ಬಂದಿದ್ರೆ ಕಮೆಂಟ್ ಮಾಡ್ರಿ, ಅದು ಮಾಡ್ತೇವಿ. ಪಾರ್ಟಿ ಒಳಗ ಅಲ್ಲಿ ಬ್ಲಾಗ್ ಅಲ್ಲಿ ವಿಡಿಯೋ ಇನ್ಸ್ಟಾ ಒಳಗೆ ಯೂಟ್ಯೂಬ್ ಒಳಗಿನ ತೆಗಿಯಲ್ಲ. ಇವತ್ತು ಇವಾಗ ಕಮೆಂಟ್ ಮಾಡೋಣ ಅಂತ ನಮ್ಮ ಸುಮಿತ್ ನಾಕ್, ಯಾಕಂದ್ರೆ ನಮ್ಗೆ ಯಾರು ಕಮೆಂಟ್ ಆಟ್ ಬರಲ್ಲ ಅಂತ ಹೇಳಿ. ಬಟ್ ಎಂದ್ ಬರ್ತಾವಲ್ಲ ಇವನಿಗೆ ಹೊಲಸ ಕಮೆಂಟ್ ಬರ್ಲವು. ಹಲ್ಲಕಟ್ ಮಂದಿ ಬೈಲಿ ಇಚ್ಛೆ ಇನ್ನು ಬೈದಾರ ನನಗ್ ಖುಷಿ. ನಿನಗೆ ಹೇಳ್ಬಾರ್ದು ಆ ರೀತಿ ಬೈಲಿ ಮಂದಿ. ನೋಡ್ರಿ ಆ ಫೋನ್ ಮುಟ್ರಿ ಅಂದ್ರೆ ಬರೀ ಸಾಕು, ಫೋನ್ ಹೋಗೋದು ಬಿಡ್ಬೇಕ್ರಿ ಅಂತ. ಕೈದಿಂದ ಬ್ಯಾನರ್ ಹೊಡೆದ್ ಹಾಕ್ತಿರಿ, ನಮ್ ಕೈದಿಂದ ಬಾಳ ಖರ್ಚು ಆಗ್ತಿದ್ರಿಂದ ಬಸ್ ಆಯ್ಲಿಲ್ರಿ. ನಾನು ಪ್ರಯತ್ನ ಪಟ್ಟೆ ದುಗ್ಸ್ಲಕ. ಬಸ್ ಡ್ರೈವರ್ ಶಾನೆ ಇದ್ದ ಗಾಡಿ ಸರ್ಸೊಂದ. ಯಾಕಂದ್ರೆ ಅಣ್ಣನ ಫೋಟೋ ಹಾರ ಬಿದ್ದು ಬಿಡ್ತಿದ್ವಿ ಇವತ್ತ. ಹಾರಿದ ಗಿರಿದ ಎಲ್ಲ ಬಾಳ ಖರ್ಚು ಆಗ್ತದ. ನಂಗ ಬ್ಯಾನರ್ ಗಿನರ್ ಮಾಡ್ಬೇಕು. ಅವಾಗ ಇಂತ ಪ್ರತಿಭಾ ವ್ಯಕ್ತಿಗಳನ್ನ ಕೊಡಕ್ ಟ್ರೈ ಮಾಡ್ತಿರ್ತೇನ್ರಿ. ಮತ್ತ ಬ್ಲಾಗರ್ ಒಂದ್ ಚಾನಲ್ ಚಾಲ ಆಯ್ತು, ಕಮ್ಮ ಆಗ್ಬಿಡ್ತಿದ್ರಿ. PT ಉಷಾ ಅವ್ರಿಗೆ ಹೊಂಟಾರು ಗೈಸ್. ಮತ್ ಇನ್ನೊಂದ್ ಹೆಂಗ್ ಗೊತ್ತೇನ್ರಿ, ಈಗ ನಮ್ಗೆ ಎಕ್ಸಾಕ್ಟ್ ಆಗಿ ಎಡಿಟ್ ಹೆಂಗ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಮ್ಯಾಮ್ ಏನೋ ಅಲ್ಲಿ ಇಲ್ಲಿ ಏನ್ರ ಮಿಸ್ ಮಾಡಿರ್ತೀವಿ, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡವ್ರಿ. ಬರ್ತಾ ನಾವು ಫುಲ್ ಕಲಿತೀವಿ. ಸ್ವಲ್ಪ ಬ್ಲಾಗಿಂಗ್ ಮಾಡಕ್ ಬರಲ್ಲ ಏನಿಲ್ಲ. ಈಗ ಫಸ್ಟ್ ಸೆಕೆಂಡ್ ಬ್ಲಾಗಿಂದ ಥರ್ಡ್ ಬ್ಲಾಗಿಂಗ್ ಸ್ಟಾರ್ಟ್ ನಡೆದ್ರಿ. ಈಗ ನಮಗ್ ರೂಢ ಆಗಸ್ತನ ಅಷ್ಟೇ ರೀ. ಮತ್ತೆ ರೂಢ ಆದ್ಮ್ಯಾಗ ದೊಡ್ಡ ಬ್ಲಾಗರ್ ಹೋಗಿ ಹಿಂದ ಹಾಕೋದು ಆಗಲ್ಲ. ಇಲ್ಲ ಎಲ್ಲಾ ಬ್ಲಾಗರ್ಗಳಿಗೆ ನಾವ್ ಹಿಂದ ಹಾಕ್ತೀನಿ, ಬರೇ ನೀವು ಸಪೋರ್ಟ್ ಮಾಡಿ. ಮೊಬೈಲ್ ಮರ್ಸಿ ಹೋದ ತಿಂಡಿ ಐಡಿ ಮೊಬೈಲ್ ಮಾರ್ಸಿವ್ರಿ, ಅಂಗಡಿ ಬಂದ್ ಮಾಡ್ಬೇಕಾಗೈತಿ. ಅಂಗಡಿ ಅದ್ರದ್ದು ಬ್ಲಾಗ್ ಕಮಿಂಗ್ ಸೂನ್ ಐತಿ. ಮೊಬೈಲ್ ಮಾರಸ್ದಂಗ ಅಲ್ರಿ ಅಂಗಡಿ ಬಂದ್ ಮಾಡೋದು. ಎಲ್ಲಾನು ಗೌರ್ಮೆಂಟ್ ಆಫೀಸರಿಗೆ ಎಲ್ಲಾ ಒಂದೊಂದ್ ಪೇನ್ ಇಡ್ಲತ್ತೀನಿ. ಯಾವಾಗ ಕ್ಲಿಕ್ ಆಗ್ತದೆ ಗೊತ್ತಿಲ್ಲ. ಆಯ್ತಂದ್ರ ಅಣ್ಣನ ಅಂಗಡಿ ಬಂದು ಏನು ಬದ್ನಿಕೇನು ಆಗಲ್ಲ. ನೋಡಾಕತ್ರಿ ಗಾಯ್ಸ್, ನಾನು ಇಲ್ಲೇ ಇರ್ತೀನಿ, ಬ್ಲಾಗ್ ಮಾಡ್ಕೋತಿರ್ತೀನಿ. ಈ ಟಕಳ ಅಂತ ತಲಿ ಮುಡ ಕತ್ತೀನಿ ಕುದಿಸ್ತೀರಿ ಅಂದ್ರೆ ನೋಡಾಕತ್ತೀನಿ. ಅನ್ನ ಡೈಲಾಗ್ ಕೊಡಾಕದನ್ರಿ ನಿತಿನ. ಹುಡಿ ಮುಟ್ಟಬೇಕ, ಚಿಗರ್ ಬೇಕು, ನಮಗೆ ಟಚ್ ಮಾಡ್ಬೇಕಂತ ಬಾಂಟದ್ ಹೊಡೆದ್ರೆ ಏನಾಗಲ್ಲ. ಅಂದ್ರೆ ಇರ್ಲಿ ಅನ್ನೋದು ಒಂದ್ ಕಾರಣ, ಹೆಣ್ಮಕ್ಳ ಮೇಲೆ ಕೈ ಎತ್ ಮಾಡೋದು ಒಂದ್ ಕಾರಣ ಬಿಡಾತಿಲ್ಲ. ಯಾರು ಬ್ಯಾರೆ ಮಾಡಿರ್ತಾರ. भगवान ये क्या क्या सुनना पड़ रहा है. अच्छा हूँ मैं, अंधा हूँ. A few minutes later 28 ಬ್ಲಾಗರ್ಸ್ ದ ಐಡಿ ಬ್ಲಾಕ್ ಮಾಡಿರೋದನ್ನ ಆದಷ್ಟು ಮಂದಿ ರಿಪೋರ್ಟ್ ಹೊಡ್ರದನ. ಅದು ಹ್ಯಾಕ್ ಆಗೈತಿ. ಇಲ್ರಿ ಅದು ನಂದ ಸೋಮಿ ಅವರ ಬಾಳ ಡೇಂಜರ್ ಅದ. ಇವಂದಿಲ್ರಿ ಅದ ಅನ್ನಂದ ಫೋಟೋ 3 ಮಂದಿ ಫೋಟೋ ಐತೆ. ಬಸ್ನ ಹೆಂಗ್ ನೋಡತ್ತಿದ್ದೆ, ಯಾಕಂದ್ರೆ ಪರಿಚಯದವ್ರು ಯಾರು ಅದಾರ ಅಂತ ಹೇಳಿ. ನಮ್ಮ ಅತ್ತಿ ಅವ್ರು ಬರತ್ತಾರ, ಅದಕ್ಕೆ ನೋಡ್ಲಾತಿನ್ನ ತಪ್ಪು ತಿಳ್ಕೊಬೇಡಿ. ಅದು 28 ಬ್ಲಾಗರ್ಸ್ ಇದು ಮಾಡ್ರಿ, ಬ್ಲಾಕ್ ಮಾಡ್ರಿ, ಬ್ಲಾಕ್ ಮಾಡ್ರಿ. ಹಂಗಂತಾರ ರೋಜಿ ರಾಕೇಶ್ಗೂ ಬ್ಲಾಕ್ ಮಾಡ್ರಿ, ರಿಪೋರ್ಟ್ ಹೊಡ್ರಿ. ಅದು ನಂಬ್ಕೊಂಡ್ರಿ ನೋಡ್ರಿ ಗಾಯ್ಸ್, ಬೆಳ್ಯಾಕತ್ರಿ ನಮ್ಮೂರೇ. ಇನ್ನೊಬ್ಬ ಮಾತ್ ಕೇಳಿ ಏನೋ ಐಡಿ ಹೌದು ಮಾಡತಾರ್ರಿ. ದನ್ನಾಗ ಚೂರಿ ಹಾಕತ್ತನ್ರಿ ಇಲ್ಲಿ. ಬೆಳೆದಿಲ್ಲ ಬಿಟ್ಟಿಲ್ಲ, ಈಗ ಕಾಲ್ ಹಾಕತ್ತನ್ರಿ. ಮುಂದಿನ ಸಾಕೋದ್ ಬೇರೆ ಅಂತ
ಯಾವಾಗಲೂ ಮುಂದಿನ ಚಾತ್ಯಾಗ ಹೊಡಿತಾನ ಚಾತ್ಯಾಗ ಚಸ್ನ ಗನ್ನ ಗಾಯ್ಸ್ ಯಾರ್ದು ಇದು ಮಾಡಕ್ ಹೋಗ್ಬೇಡ್ರಿ ಯಾರ್ದು ರಿಪೋರ್ಟ್ ಮಾಡಕ್ ಹೋಗ್ಬೇಡ್ರಿ ಸುಮ್ಯಾಗ ಒಂದೇ ಮಾಡ್ರಿ ಇಲ್ಲ ಹಂಗೇನಿಲ್ಲ ಫನ್ ಸಂಬಂಧ ಹೇಳಿವಿ ಅವನು ನಮ್ಮವನೇ ಅದಾನು ನಾವೇ ಬೆಳೆಸ್ಬೇಕಂತೈತ ಅವನಿಗೆ ಈಗ ನಮ್ಮ ರಾಕೇಶ್ ಹತ್ರ ಮುಂಜಾನೆ ಮಾಡ್ತಾನ ನಾಷ್ಟಾ ಕೌಲಕ್ಕಿ ಎದ್ದದಾಳು ನಮ್ಮಾಕಿ ಮನೆ ಕದಾಳ ಅಂಗನವಾಡಿಯಾಗ ಬರ್ತಾರೆ ಪೊಲೀಸ್ ಕೇಸ್ ಸಂಬಂಧ ಇಲ್ಲ ಆಕಿಗೆ ಏಜ್ ಆಗ್ಯಾವು ಏನ ಸಾಯಿ ವಯಸ್ಸಾಗೈತಿ ಅಕ್ಕಿ ನಾನು ಹನಿ ಪ್ರೀತಿ ಕಣ್ಣಿಲ್ಲ ಬ್ರೋ ಪ್ರೀತಿ ವಯಸ್ಸಿಲ್ಲ ಅಂದ ಹೋತಾ ಅಂದ ಹೋತ ಸಂತೋಷ್ ಹೇಳಿ ಅವ್ರ ಅಂಗಡಿ ಮಾಲಕರು ಅಂಗಡಿ ಮಾಲಕಿದ್ರೆ ಜನ ಮಾತಾಡ್ತಾರೆ ಮುಂಜಾನೆ ಸಂಜೆ ಹುಡ್ತಾನೆ ಇಲ್ಲಿ ಇರ್ತಾನು ಬಾರಿ ಹುಡುಗ ಚಾ ಚಲೋ ಮಾಡ್ತಾನ ಈಗ ಸ್ಟುಡಿಯೋ ಮಾಡಿದಕ್ಕೆ ಅವ್ರ ಮಾಲಕ ಎಲ್ಲರಿಗೂ ಬೂಸ್ಟ್ ಫ್ರೀ ಕೊಡ್ತಾರ ಹೋಗು ಬರೋ ಮುಖ್ಯ ಚಾ ಚಲೋ ಕೊಡ್ತಾನ್ರಿ ಎಲ್ಲಾರಿಗೂ ಚಲೋ ಟ್ರೀಟ್ ಮಾಡ್ತಾರ ಜಾಗ ಶಾಂತಿ ಮಸ್ತ್ ಬರ್ರಿ ಐತಿ ದೊಡ್ಡ ಜಾಗ ಐತಿ ಆರಾಮ್ ಎಷ್ಟು ಬಿಡ ಸಂಬಂಧ ಇಲ್ಲಿ ಜಾಗ ಐತಿ ಇಲ್ಲೆಲ್ಲ ಸ್ಮೋಕಿಂಗ್ ಅಲೌಡ್ ಇಲ್ಲ ಆರಾಮ್ ಸರ್ ಇಲ್ಲಿ ಪ್ರವೇಶ ಐತಿ ಕೂಡಕಷ್ಟೇ ರೀ ಮತ್ತೆ ತಗೋರಿ ನೋಡ್ ಗಾಯ್ಸ್ ಬರಾಕ್ ಹೋಗ್ಬೇಡಿ ನಮ್ಮ ವಿಡಿಯೋ ನೋಡಲತ್ತ ಗಾಯ್ಸ್ ಇಲ್ಲಿ ಎಲ್ಲಾ ತರ ಆಕ್ಸಿರಿಮ್ ಅದಾವು ಇಲ್ಲ ಇವ್ರು ಚಾವಿ ಹಾಕಲ್ಲ ಅಂದ್ರೆ ಯಾರು ತಗೊಂಡ್ ಹೋಗಲ್ಲ ಬಟ್ ಹಾಕ್ತಾರ ಅವ್ರು ಸುಮಿತ್ರ ಮ್ಯಾಗ ಭರೋಸಾ ಇಲ್ಲ ನೋಡ್ರು ಕೈ ಹಾಕಿದೇರಿ ಹಾಕದೆ ತಗೊಂಡೇರಿ ನಾನು ಒಂದ್ ಸ್ವಲ್ಪ ಪ್ರಯತ್ನ ಪಟ್ಟೆ ಗೈಸ್ ಇಲ್ಲೇ ಇದು ಮುಂದೆ ಹಾಕೊಂಡಿಲ್ಲ ಮಾಡುದು ಬಾ ಎಲ್ಲಾ ತರ ಎಲ್ಲಿ ಸಂಜೆ ಶುರ್ಮಾನ್ ಸಿಗುತ್ತೈತಿ ಚಾ ಮಸ್ತ್ ಇರಾನಿ ಚಾ ಮಾಡ್ತಾರು ಮತ್ ಸಂತೋನ್ ಕೈಯಾಗ ಯಾವಾಗ ಬೂಸ್ಟ್ ಕುಡಿದ್ ನೋಡ್ರಿ ಟೇಸ್ಟ್ ಏನಾದ್ರು ಗೊತ್ತಾಗೈತಿ ಉಳ್ಕಿದ ಕಡೆ ಏನ್ ಬೂಸ್ಟ್ ಕುಡಿದಿರ್ಲ ಅದೆಲ್ಲ ಸುಳ್ಳು ಅನಿಸ್ತೈತ್ರಿ ನಮಗೆ ಅಲ್ಲಿ ಪಾನ್ ಶಾಪ್ ಐತ್ರಿ ಇಲ್ಲಿ ಸಂಜಾಳೆ ಇದು ಹೋಗ್ತದ್ರಿ ಶೋರ್ಮಾ ಗಾಡಿ ನಿಂದಿರ್ತದ್ರಿ ನಿತ್ಯಾನಂದ ನಾಷ್ಟ ಮಾಡಿಸ್ತಾನೆ ಈಗ ನಿತ್ಯಾನಂದ ಹುಡುಗರು ಅದೇ ನಾವು ಅದು ವಿಡಿಯೋನಾಗ ಅದು ಇದು ಮಾಡ್ತಿರಲ್ಲ ನನಗೆ ಹಚ್ಚಿ ಈ ಮಾರ್ಗುಡೆ ನಾಷ್ಟ ಮಾಡಿಸ್ತಾರ ಕರ್ಕೊಂಡ್ ನಾನು ಅದೇ ಹೇಳತ್ತಾನ ದೋಸ್ತ್ ನನ್ನ ಬಗ್ಗೆ ಹಿಂಗೆಲ್ಲ ಹೊಗಳಕ್ ಹೋಗ್ಬೇಡ ನಂದು ನಿಂದು ದೋಸ್ತಿ ರಗಡೆ ಐತಿ ನಾವ್ ಅಂತೇಳಿ ನಿತ್ಯಾನಂದ ದೇವ್ರ ಹಾಕತ್ತ ಸರಿ ಇವತ್ತು ದೇವ್ರ ನೋಡಿ ಸಂತೋಷ್ ಹೋಟೆಲ್ ಚಾಲು ಆಗಿರ್ತೈತಿ ನೋಡ್ರಿ ಮಾರ್ನಿಂಗ್ ಏನ ಹೆಂಗ್ರಿ ನಾಷ್ಟ ಮಾಡಿ ಹೋಗೋಣ ನಾಷ್ಟ ಮಾಡೋಣ ನಾಷ್ಟ ಮಾಡೋಣ ನಾಳೆ ಏನ್ ತುತ್ತಿರಲಿ ನಾವು ಹೊತ್ತು ನಾ ಮಾಡ್ತೀವಿ ನಿಮ್ದು ಹೇಳ್ರಿ ಗಾಯಜಿ ತಿನ್ನ ಏನ್ ಬೇಕಾತಿರ್ತಾವ್ರು ಅಂತೀವ್ರಿ ನಾ ಫೋರ್ಸ್ ಮಾಡಿ ಏನೋ ತಿನ್ನಲ್ಲ ಬಾಲ್ ಬರತ್ ನಾಷ್ಟ ಮಾಡಕ್ ಹೋಗ್ಬೇಕಂತ ಹೋಗಿದ್ವಿ ಅಲ್ಲಿ ಮಠ ಬಟ್ ಮನ್ಯಾನ ಫೋನ್ ಬತ್ತು ಪಪ್ಪ ಏನೋ ಹೊಟ್ಟೆ ಸಾದಿಕತ್ತ ದವಾಖಾನಿಗೆ ಹೋಗ್ಬೇಕತ್ತ ಅದ್ರ ಸಂಬಂಧ ವಾಪಸ್ ಅರ್ಜೆಂಟಾಗಿ ಮನೆಗೆ ಹೊಂಟೀವಿ ಗೈಸ್ ಮುಂಜಾನೆ ಹಾಸ್ಪಿಟಲ್ಗೆ ಹೋಗಿ ಬಂದು ಬ್ಲಾಗ್ ಮಾಡಕ್ ಆಗಲಿಲ್ಲ ಹಾಸ್ಪಿಟಲ್ದು ಯಾವುದೂ ಬ್ಲಾಗ್ ಮಾಡಿಲ್ಲ ಯಾಕಂದ್ರೆ ಅಲ್ಲಿ ಹಾಸ್ಪಿಟಲ್ನಾಗ ಮಾಡೋದು ಸರಿ ಅನ್ನಿಸ್ಲಿಲ್ಲ ಎಲ್ಲ ಮಂದಿ ಸುಮ್ಮನೆ ನೋಡ್ತಾರು ಡೈರೆಕ್ಟ್ ಹಂಗೆ ಮನೆಗೆ ಬಂದೆ ಮುಂಜಾನೆ ಅಂತೂ ಎಲ್ಲಿ ಹೋಗಕ್ಕೆ ಆಗಲಿಲ್ಲ ಹಾಸ್ಪಿಟಲಿಂದ ಹೊರಗೆ ಒಂದಾಗಿ ಟೈಮ್ ಬಂದು ಸೀದಾ ಮಕ್ಕೊಂಡ್ಬಿಟ್ಟೆ ಈಗ ಎದ್ದು ನೆನಪ ಆಯ್ತು ಕೋಳಿ ಊಟಕ್ಕೆ ಹಾಕ್ಬೇಕಂತೇಳಿ ಸೊ ಈಗ ಅವಕ್ಕೆಲ್ಲ ಊಟ ರೆಡಿ ಮಾಡತ್ತೀನಿ ಮತ್ತು ಇನ್ನೊಂದು ಏನಂದ್ರೆ ನಿನ್ನೆ ಸಂಡೇ ದಿವಸ ಬಿರಿಯಾನಿ ಪಾರ್ಟಿ ಮಾಡಿದ್ವಿ ಅದ್ರದ್ದು ಬ್ಲಾಗ್ ಮಾಡಿದೆ ಬಟ್ ಅದ್ರ ಬ್ಲಾಗ್ ಎಲ್ಲ ಕ್ಲಿಪ್ ಹಾಳಾಗ್ಬಿಟ್ಟವ ಗೈಸ್ ಏನಂದ್ರೆ ಎಲ್ಲ ಗಾಳಿ ಜೋರ್ ಬಿಟ್ಟಿದ್ದಕ್ಕೆ ನಮ್ಮ ಸೌಂಡ್ ಕ್ಲಿಯರ್ ಬಂದೇ ಇಲ್ಲ ಕಾರ್ ಒಳ್ಳೆ ಸೌಂಡ್ ಬಂದೈತಿ ಅದಕ್ಕೆ ಏನೈತಿ ಅದನ್ನ ಬ್ಲಾಗ್ ಅಪ್ಲೋಡ್ ಮಾಡೋ ಡೌಟು ನೋಡೋಣ ಮೇ ಬಿ ಇನ್ಸ್ಟಾಲ್ ಬರೀ ರೀಲ್ ಟ್ರೈ ಮಾಡ್ತೀನಿ ಎಷ್ಟು ಆದೈತೆ ಅಷ್ಟು ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನು ಉಳ್ದಿಲ್ಲ ಗೈಸ್ ಇದ್ರೊಳಗೆ ಬರೀ ಮೇನ್ ಮಾತಾಡೋ ಟೈಮ್ನಾಗೆ ಜೋರಂಗೆ ಗಾಳಿ ಬಂದ್ಬಿಟ್ಟೈತಿ ಅದಕ್ಕಾಗಿ ಈಗ ಹುಳಿಗಿಟ್ಟು ಊಟ ಹಾಕಿ
ಇದು ಮಾಡ್ತೀನಿ, ಎಡಿಟ್ ಮಾಡಬೇಕು. ಯಾವ ಎಡಿಟ್ ಮಾಡಿಲ್ಲ ಇವತ್ತು ಮುಂಜಾನೆ ಹೋಗಿ ಅಂದ್ರೆ ಏನು ಮ್ಯಾಗ ಏನೈತಿ ಡೈಲಿ ಬ್ಲಾಗ್ ಬರಲ್ಲ, ಒನ್ ಡೇ ಬಿಟ್ಟು ಒನ್ ಡೇ ಬರ್ತೈತಿ. ಯಾಕಂದ್ರೆ ಮುಂಜಾನೆ ಹಿಡಿದು ಸಂಜೆ ಮಟ್ಟ ಬರೀ ಎಡಿಟ್ ಮಾಡಕ್ಕೆ ಹೋಗ್ತೈತಿ. ಈಗ ಎಡಿಟ್ ಒಂದೇ ಫೋನ್ನಾಗ ಮಾಡಬೇಕು, ರಿಕಾರ್ಡ್ ಒಂದೇ ಫೋನ್ನಾಗ ಮಾಡ್ಬೇಕಲ್ಲ. ಹಿಂಗಾಗಿ ಒಮ್ಮೆ ಚಾರ್ಜ್ ಒಂದು ವಿಡಿಯೋ ಮಾಡಿದೆ ಅಂತ ತಿಳ್ಕೊ, ಮುಂಜಾನೆ ಒಂದು ಬ್ಲಾಗ್ ರೆಡಿ ಆಯ್ತು ತಿಳ್ಕೊ, ಪೂರ ಚಾರ್ಜ್ ಖಾಲಿ ಆಗ್ತೈತಿ. ಅದನ್ನ ಎಡಿಟ್ ಮಾಡಕ್ಕೆ ಒಂದು ಚಾರ್ಜ್ ಖಾಲಿ ಆಗ್ತೈತಿ. ಅದಕ್ಕೆ ಒಂದು ದಿವ್ಸ ಒಂದು ವಿಡಿಯೋ ಮಾಡೋದು ಚಲೋ. ನಾನು ಹಾಗೆ ಇದ್ದೆ, ಈ ಎದ್ದ ಇದು ಮಾಡಿದೆ. ಇದನ್ನ ಇಲ್ಲಿಗೆ ಮುಗಿಸ್ತೀನಿ. ಈಗ ಮುಂದೆ ನೋಡ್ರಿ ಗಾಯ್ಸ್, ಇದು ಕುಳಿದು ಇದ್ರ ನೋಡಿ ರೈಸ್ ಇದಕ್ಕೆ ಹಾಕೀನಿ. ರೈಸ್, ಉಳ್ಳಾಗಡ್ಡಿ, ಪಾಲಕ್ ಅವು ಇಷ್ಟ ಅವೇನು ತಿಂತಾವ ಅಷ್ಟೇ ಹಾಕ್ತೈತಿ. ಎಲ್ಲರೂ ಕಾಳದು ಹಾಕ್ತಾರೋ, ಬಟ್ ನಮ್ಮ ಕೋಳಿ ಏನೇನ್ರಿ ಗೈಸ್ ಒಟ್ಟೆ ಕಾಳೆ ತಿನ್ನಲ್ಲ. ಈಗ ಅದೇ ಈಗ ನಾವು ಅದನ್ನು ಕಾಳನ್ನ ನೆನೆ ಇಟ್ಟು ಕುದಿಸಿದೆ ಅಂದ್ರೆ ಅದನ್ನು ತಿಂತಾವೆ. ಬಟ್ ಡೈರೆಕ್ಟ್ ಕಾಳು ಹಾಕೋದು ತಿಳ್ಕೊರಿ ತಿನ್ನಂಗಿಲ್ಲ ಗೈಸ್. ಒಟ್ಟೆ ಅವಕ್ಕೂ ಏನು ಇದೈತು ಇವ್ರು ಮಾಡಿ ಹಾಕ್ತಾರದು ಗ್ಯಾರಂಟಿ ಮ್ಯಾಗ ಇದು ಮಾಡ್ತಾವೆ, ಏನಿಲ್ಲ. ಬಟ್ ಆ ಥರ ಡೈರೆಕ್ಟಾಗಿ ಹಾಕಿದ್ರೆ ತಿಳ್ಕೊ ಮುಗಿದ್ದೆ ಹೋಯ್ತು. ಹಾಗೆ ಇರ್ತೈತೆ ಮುಂಜಾನೆ ಸಂಜೆ ಮುಟ್ಟಕ್ಕೆ ಹೋಗಲ್ಲ. ಬಟ್ ಅವಕ್ಕೂ ಏನು ಇಷ್ಟ ಅದೇ ಹಾಕಕ್ಕೆ ಟ್ರೈ ಮಾಡ್ತೀವಿ ನಾವು. ಎಕ್ಸ್ಪೆನ್ಸಿವ್ ಆಗ್ತೈತಿ, ಬಟ್ ಅಟ್ಟೇನು ವಿಚಾರ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಈಗೆಲ್ಲ ರಿಸೋರ್ಸ್ ನಾವೇ ಹಾಳು ಮಾಡಿದಂದ್ರೆ ಅವಕ್ಕೂ ಏನು ಒಂದಿರ್ಬೇಕಲ್ಲ ಗೈಸ್. ಪಾಪ ಎಲ್ಲ ಕೋಳಿ ಹಸಿದು ಬಿಟ್ಟವು. ಅವಕ್ಕೆ ನಾನು ನೆನಪೇ ಯಾರಿಬಿಟ್ಟೀನಿ ಗೈಸ್. ಪಾಪ ಮುಂಜಾನೆ ಹಿಡಿದು ಹಾಗೆ ಉಪವಾಸ ಅದಾವು. ಈಗ ಅವಕ್ಕೆ ಫುಡ್ ತಂದೀನಿ, ಈಗ ಹಾಕ್ತೀನಿ. ಪಾಪ ನಾ ಒಂದು ನೆನಪು ಹಾರಿದಕ್ಕೆ ಅವೆಲ್ಲ ಪಾಪ ಇವತ್ತು ಉಪವಾಸ ಬಿಡಂಗೆ ಅದು ಗೈಸ್. ಪಾಪ ಎಲ್ಲ ಕೋಳಿ ಹಸಿದು ಬಿಟ್ಟವು ಗೈಸ್. ಎಲ್ಲ ಕೋಳಿ ಈಗ ಊಟ ಮಾಡತ್ತವ. ಪಾಪ ಮುಂಜಾನೆ ಮಾಡೋವು. ಡೈಲಿ ಅವು 2 ಟೈಮ್ ಫೀಡ್ ಮಾಡ್ತೀವಿ, ಒಂದು ಮುಂಜಾನೆ ಒಂದು ಮಧ್ಯಾಹ್ನ. ಬಟ್ ಹಾಸ್ಪಿಟಲ್ ಹೋಗಿದ್ದ ಕಾರಣಕ್ಕಾಗಿ ಮುಂಜಾನೆ ಫೀಡ್ ಮಾಡೋದು ನೆನಪು ಹರಿಬಿಟ್ಟಿವಿ. ಪಾಪ ಹಸಿದು ಬಿಟ್ಟವು. ಬಡೀಸ್ ಇದು ಶಾನೆ ಐತೆ ಗೈಸ್. ಇದೇನು ತಲೆ ಹಾಕಿದ್ಲ, ಇದು 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 ಶಾನೆ ಐತಿದು. ಇದು ಹಿಂಗೆ ಸಿಗ್ತೈತೆ ಗೈಸ್. ಇದು ನೋಡ್ರಿ ಹಿಂಗೆ ಎತ್ತು ಬಿಡ್ಬೋದು ಅದನ್ನು. ಇದು ಶಾನೆ ಐತಿ. ಮತ್ತು ಅಲ್ಲಿ ಇದು ಸಿಗಲ್ಲ, ಇದೊಂದು ಇರ್ತೈತಿ. ಅದು ಒಂದು ಶಾನೆ ಐತಿ ಗೈಸ್. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೈತಿ. ಸಂಜೆಗೆ ನಾವು ಹೊರಗೆ ಬರ್ದೀವಿ, ಅದನ್ನು ಬ್ಲಾಗ್ ಮಾಡೋಕೆ ಬರಲ್ಲ ಯಾಕಂದ್ರೆ ಒಂದು ಬೇರೆ ಐತದು. ಸೊ ಸುಶೀಲ್ ಸರ್ ಬಂದಾರು, ಈಗ ನೀವು ಮನೆಗೆ ಕಳಿಸ್ತೀನಿ ಮತ್ತು ರೆಡಿಯಾಗಿ ಬಾ ಅಂತೇಳಿ. ರೆಡಿಯಾಗಿ ಬರೋ ನಂತರ ನಾವು ಡ್ರೆಸ್ ಗೀಸ್ ಚೇಂಜ್ ಮಾಡಿ ಹೋಗ್ಬಿಡ್ತೀವಿ. ಬಾಯ್ ಗೈಸ್. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸುಮ್ಯಾನ ಅಕೌಂಟ್ ಬ್ಲಾಕ್ ಮಾಡಿ ಏನು ಮಾಡೋಕೆ ಹೋಗ್ಬೇಡ್ರಿ, ಸುಮ್ಮನೆ ಹೇಳಿದೆ.